ಚಾರ್ಲಿ ಅತ್ತೆ ಮನೆಯಲ್ಲಿದ್ದಾಗ ಅವಳು ನೋಡ್ಲಿಕ್ಕಂತಲೇ ಒಂದಿಷ್ಟು ಜನ ಬರ್ತಿದ್ರು. ನಿತೇಶದ ಫ್ರೆಂಡ್ಸ್ ಆಗಿರ್ಬೋದು, ಮಾವನ ಫ್ರೆಂಡ್ಸ್ ಆಗಿರ್ಬೋದು. ಮಾವನ ಫ್ರೆಂಡ್ಸ್ ಅಂತೂ ಕೆಲವರು ವೀಡಿಯೋ ಕಾಲ್ ಮಾಡಿ ಎಲ್ಲ ಚಾರ್ಲಿನ ನೋಡ್ತಿದ್ರು. ಪಕ್ಕದ ಫ್ಲ್ಯಾಟಲ್ಲಿರೋ ಮಕ್ಕಳಂತೂ ಇವಳು ಮಾಡೋ ಚೇಷ್ಟೆ ನೋಡ್ಲಿಕ್ಕಂತಲೇ ವೀಕಲ್ಲಿ 2 ಡೇಸ್ಗೊಮ್ಮೆ ಆದರೂ ಬರ್ತಿದ್ದು. ಇವಳು ಆ ಮಕ್ಕಳನ್ನ ಕಂಡು ಹೆಂಗೆ ಮಾಡ್ತಿದ್ದಾಳಂದ್ರೆ, ನಮ್ಮ ಬದಿಗೆ ಯಾರ್ದಾದ್ರು ಮೈ ಮೇಲೆ ದರ್ಶನ ಬಂದಳಿಗೆ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಿದ್ದಾಳೆ. ಆ ಮಕ್ಕಳು ಅದನ್ನೆಲ್ಲ ಕಂಡ್ಕೊಂಡು ಇವಳ ಜೊತೆ ಅರ್ಧ 1 ಗಂಟೆ ಜೊತೆ ಆಡಿ ಮನೆಗೆ ಹೋಗ್ತಿದ್ದೀರ. ಮತ್ತು ಚಾರ್ಲಿನ ಫ್ರೀ ಟೈಮಲ್ಲಿ ನಾವು ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ವಿ. ಅಂದರೆ ನಾನು ಎನಿ ಟೈಮ್ ಫ್ರೀ ಇರ್ತಿದ್ದೆ, ಬಟ್ ನಿಖಿತ್ ಕಾಲೇಜಿಂದ ಬರೋದು ಆಫ್ಟರ್ನೂನ್ ಆಗ್ತಿತ್ತು. ಸೊ ಆ ಟೈಮಲ್ಲಿ ಸ್ಕೂಟಿಯಲ್ಲಿ ಚಾರ್ಲಿನ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ವಿ. ಚಾರ್ಲಿನ ಕೆಲವು ದಿನ ರಾತ್ರಿ ಕರ್ಕೊಂಡು ಹೋಗ್ತಿದ್ವಿ ಪಾರ್ಕಿಗೆ, ಕೆಲವು ದಿನ ಮಧ್ಯಾಹ್ನ ಕರ್ಕೊಂಡು ಹೋಗ್ತಿದ್ವಿ. ಮಧ್ಯಾಹ್ನ ಕರ್ಕೊಂಡು ಹೋದಾಗ ಅಲ್ಲಿ ಕೆಲವು ಮಕ್ಕಳು ಕಬಡ್ಡಿ ಆಡ್ಲಿಕ್ಕಂತಲೇ ಬಂದಿರ್ತಾರೆ. ಅವ್ರ ಜೊತೆನೇ ಇವಳನ್ನ ಆಡ್ಲಿಕ್ಕಂತ ಬಿಟ್ಟಿರ್ತೀವಿ. ಆ ಮಕ್ಕಳು ಇವಳು ಬಂದಾಗ ಕಬಡ್ಡಿ ಆಡೋದು ಬಿಟ್ಟು ಇವಳ ಜೊತೆನೇ ಸ್ವಲ್ಪ ಹೊತ್ತು ಆಟ ಆಡ್ತಿದ್ರು. ಒಂದಿನ ಹೀಗೆ ಇವಳನ್ನ ಆ ಮಕ್ಳ ಜೊತೆನೇ ಆಡ್ಲಿಕ್ಕೆ ಬಿಟ್ಟಿದ್ದೆ. ಇವಳು ಆಟ ಆಡ್ತಾ ಅಲ್ಲೊಬ್ರು ಅಂಕಲ್ ಮಧ್ಯಾಹ್ನ ವಾಕಿಂಗ್ ಅಂತ ಬಂದಿದ್ರು. ಅವ್ರ ಹತ್ರ ಹೋಗಿ ಇವಳು ಚೇಷ್ಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವ್ರಿಗೆ ಮೊದಲೇ BP ಶುಗರ್ ಜೊತೆ ನಾಯಿ ನೋಡಿದ್ರು ಆಗ್ತಿರ್ಲಿಲ್ಲ ಅನಿಸುತ್ತೆ. ಅವರಿಗೆ ಇವಳು ಚೇಷ್ಟೆ ಮಾಡೋದು ನೋಡಿ ಸಿಟ್ಟು ಬಂತೆ. ಅವ್ರಿಗೆ ಗೊತ್ತಿತ್ತು ನಮ್ಮದೇ ಚಾರ್ಲಿ ಅಂತ. ಅಂದರೆ ಅವರು ಡೈಲಿ ಅಬ್ಸರ್ವ್ ಮಾಡ್ತಿದ್ರಲ್ಲ, ಅವ್ರು ನಮ್ಮನ್ನು ಕರೆದ್ರು. ನಾನು ನಿಖಿತ್ ಅವ್ರ ಹತ್ರ ಹೋದ್ವಿ. ಅವ್ರು ಬೈದರು. ನಿಖಿತನ ಕಿವಿಯಲ್ಲಿ ರಕ್ತ ಬರೋಗಿ ಬೈದರು. ನನ್ನ ಕಿವಿಯಲ್ಲಿ ರಕ್ತ ಬರಲಿಲ್ಲ. ಯಾಕಂದರೆ ನನಗೆ ಹಿಂದಿ ಅರ್ಥ ಆಗ್ತಿರ್ಲಿಲ್ಲ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ.